everyone, welcome back to our channel. So ಇದು Saturday, so morning ಬೆಳಗ್ಗೆ ನಿನ್ನೆ ರಾತ್ರಿ ಮಲ್ಕೊಂಡಾಗಿನ ಈ ಕಡೆ ಫುಲ್ಲು ನೋವು ಬಂದಿದೆ, ಸಿಕ್ಕಾಪಟ್ಟೆ ನೋವು ಆಗ್ತಿದೆ. ಈ ಥರ ಫುಲ್ ಮೇಲೆ ಎತ್ತಕ್ಕೆ ಆಗ್ತಿಲ್ಲ, ಸ್ವಲ್ಪ ನೋವು ಆಗ್ತಿದೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನೀನು ಮಲ್ಕೊಂಬಿಡಿ. ಇವತ್ತು ನೀ ರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇಸ್ನ ಮತ್ತು ಮಂಡೆಯಿಂದ ಆಫೀಸಿಗೆ ಹೋಗ್ಬೇಕು ಬರುತ್ತೆ, ಅವಾಗ ಮಾಡಕ್ ಸರಿ ಆಗುತ್ತೆ, ನೀನು ರೆಸ್ಟ್ ತಗೋ ಅಂತಂದ್ರು. ಹಾಗಾಗಿ ನಾನು ಮಲ್ಕೊಂಡಿದ್ದೆ. ಸೊ ಈ ಧೃತಿಗೆ ತಿಂಡಿ ತಿನ್ನಿಸಿ ಅವ್ರಿಗೆಲ್ಲ ಇದು ಮಾಡಿದ್ರು ಪಾಪ. ಸೊ ಎತ್ತಿ ಹೆಲ್ಪ್ ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಅದೇ ತಾನೇ ನಾವು ಬಯಸೋದಲ್ವಾ. ಸೊ ನಮಗೊಬ್ರು ಸಪೋರ್ಟಿವ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಸೊ ಆ ರೀತಿ ಪಾಪ ಮಾಡ್ತಾರೆ, ಇದೆಲ್ಲ ಹೆಲ್ಪಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಈಗ ನಮ್ಗೆ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಭಾರತೇನೆ ತಿಂಡಿ ಮಾಡ್ತಿದ್ದಾರೆ. ಸೊ ಇವತ್ತು ರೊಟ್ಟಿ ಮತ್ತೆ ಚಟ್ನಿನ ಮಾಡ್ತಾ ಇದಾರೆ. ಸೊ ಅವರು ಕೈ ಸುಡುತ್ತೆ ಅಂತ ಫಸ್ಟ್ ಅದಕ್ಕೆ ತಟ್ಕೊಂಡ್ಬಿಟ್ಟು ಕಾವಲಿನ ಆಮೇಲೆ ಒಲೆ ಮೇಲೆ ಇಟ್ಟು ಬೇಯಿಸ್ತಾರೆ. ಸೊ ನನ್ಗಿಂತ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ತೆಳ್ಳಗ್ ಕೂಡ ಇತ್ತು. ಸೊ ನಾನ್ ಮಾಡಿದಾಗ ಫುಲ್ ದಪ್ಪದ ಹಂಗೆ ತಟ್ಬಿಡ್ತೀನಿ. ಸೊ ಅವರಂತೂ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಪೇಷನ್ಸ್ ಇಂದ ಫುಲ್ ತೆಳ್ಳಗೆ ಗರ್ಗರಿ ಆಗಿತ್ತು ರೊಟ್ಟಿ. ಸೊ ನಾನು ನಾರ್ಮಲ್ ಆಗಿ ತಿನ್ನೋಳು, ಇವತ್ತು 1.5 ತಿಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ, ನನ್ಗಂತೂ ತುಂಬಾ ಖುಷಿ ಆಯ್ತು. ಸೊ ಅವ್ರ ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ, ಸೊ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನಾನಿನ್ನು ಮಾಡ್ಸಿದೀನಿ, ಸುಮಾರು ಸಲ ಪಲಾವ್ ಎಲ್ಲ ಮಾಡಿದ್ದಾರೆ. ಸೊ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಸೊ ಆದ್ಮೇಲೆ 3 ಜನನು ಕುತ್ಕೊಂಡು ಆರಾಮಾಗಿ ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂತಾ ಇದ್ದೀವಿ. ನಾರ್ಮಲ್ ಡೇಸ್ ಅಲ್ಲಿ ಬೇಗ ತಿಂಡಿ ತಿಂದು ಎಲ್ಲ ಇದಾಗಿರುತ್ತೆ. ಸೊ ಇವತ್ತು ಆರಾಮಾಗಿ ಫ್ಯಾಮಿಲಿ ಟೈಮ್ ಅಂತ ಮಾಡ್ಕೊಂಡು ಆರಾಮಾಗಿ, ಈ ಟೈಮ್ ಅಂತೂ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋದು, ಮಾತಾಡ್ಕೊಂಡು ಏನೇನಿತ್ತು, ಏನೇನ್ ಪ್ಲಾನ್ಸ್ ಅಂತ ಮಾತಾಡ್ಕೊಂಡು ತಿನ್ನೋದೇ ಮಜಾನೇ ಬೇರೆ ರೀತಿ ಇರುತ್ತೆ ಅಲ್ವಾ. ತಿಂಡಿ ಎಲ್ಲ ತಿಂದ್ಮೇಲೆ ಅಪ್ಪ ಮಗಳು ಇಬ್ರು ಆಟ ಆಡ್ತಾ ಇದಾರೆ. ಸೊ ಅವರಂತೂ ಜೊತೆ ಆಟ ಆಡಕ್ ತುಂಬಾನೇ ಇಷ್ಟಪಡ್ತಾರೆ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ ಇದೆ. ಸೊ ನನ್ಗು ನಮ್ಮಪ್ಪ ಅಂದ್ರೆ ತುಂಬಾನೇ ಇಷ್ಟ. ಅದೇ ರೀತಿ ಯಾವಾಗ್ಲೂ ಅವಳು ವೀಕೆಂಡ್ ಟೈಮಲ್ಲಿ ಜಾಸ್ತಿ ಅವ್ರ ಅಪ್ಪನ್ನೇ ಕೇಳ್ತಾರೆ, ಬಾಕಿ ಟೈಮಲ್ಲೂ ಕೇಳ್ತಾಳೆ, ಬಟ್ ಅವ್ರಿಗೆ ಟೈಮ್ ಇರಲ್ಲ. ಸೊ ಆ ಟೈಮಲ್ಲಿ ನಾನು ಅವಳ ಜೊತೆ ಆಟ ಆಡ್ತೀನಿ. ಸೊ ವೀಕೆಂಡ್ ಅಂತೂ ಮಿಸ್ ಮಾಡ್ದಲೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಚಿಕ್ಕವರಿದ್ದಾಗಲೇ ಆಟ ಆಡೋದು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಆಟ ಆಡಾದ್ಮೇಲೆ ಅವ್ರಿಗೆ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು, ಹಾಗಾಗಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ತೀನಿ. ಸೊ ಒಂದ್ ಸ್ವಲ್ಪ ಈರುಳ್ಳಿ, ಅಲೋವೆರಾ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಅದ್ರ ಎಕ್ಸ್ಟ್ರಾಕ್ಟ್ ನ ತೆಕ್ಕೊಳ್ಳಿ. ಸೊ ಇಲ್ಲ ಅಂತ ಅಂದ್ರೆ ಹಂಗೆ ಹೇರ್ ಅಲ್ಲಿ ವಾಸನೆ ಬಂದ್ಬಿಡುತ್ತೆ, ಈರುಳ್ಳಿ ವಾಸನೆ. ಹಾಗಾಗಿ ನೀಟಾಗಿ ಎಕ್ಸ್ಟ್ರಾಕ್ಟ್ ನ ತೆಕ್ಕೊಂಡು ನಂತರ 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನ ಹಾಕೊಂತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಯುವರ್ ಹೇರ್, ನಿಮ್ ಹೇರ್ ಹೇಗೆ ಯಾವ ಇದಿರುತ್ತೆ ಅದನ್ನ ನೋಡ್ಕೊಂಡು ಕ್ಯಾಪ್ಸೂಲ್ಸ್ ನ ಹಾಕೊಳ್ಳಿ. ನಾನು 2 ಸಾಕು ಅಂತ 2 ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೊಂಡಿದೀನಿ. ನಂತರ ಕೊಕೊನೆಟ್ ಆಯಿಲ್ ಕೂಡ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಬಾಯ್ಲ್ ಮಾಡ್ಕೊಂಡು ಕೊಕೊನೆಟ್ ಆಯಿಲ್ ಹಾಕೋಬಹುದು, ನಂಗೆ ಬೇಡ ಅಂತ ಹಂಗೆ ಹಾಕಿದೀನಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹೇರ್ಗೆ ಮತ್ತೆ ಫುಲ್ ರೂಟ್ಸ್ ತನಕ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮೇಲ್ಮೇಲೆ ಹಚ್ಚೋಕೆ ಏನೂ ಪ್ರಯೋಜನ ಆಗಲ್ಲ. ಸೊ ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಡ್ರೈನೆಸ್ ಇರುತ್ತೆ, ಹಾಗಾಗಿ ನೀಟಾಗಿ ಅಪ್ಲೈ ಮಾಡಿ ಒಂದು 2 ಅವರ್ಸ್ ಬಿಟ್ಟು ಒಂದು ಮೈಲ್ಡ್ ಶಾಂಪೂ ಅಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಈರುಳ್ಳಿ ಹಾಕಿದೀವಿ. ಈರುಳ್ಳಿ ಹೇರ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಹಾಗೆ ಇದು ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ. ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ನಿಮ್ಮ ರೂಟ್ಗೆ ಮಾಯಿಶ್ಚರೈಸಿಂಗ್ ಮಾಡುತ್ತೆ. ಕೊಕೊನೆಟ್ ಆಯಿಲ್ ಕೂಡ ನಿಮ್ಮ ಹೇರ್ ನ ಡೆವಲಪ್ಮೆಂಟ್ ಮಾಡಿ ಒಂದು ನರಿಶ್ಮೆಂಟ್ ಕೊಡುತ್ತೆ. ಇದನ್ನ ವಾರದಲ್ಲಿ 2 ಸತಿ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ, ಹೇರ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗುತ್ತೆ. ಸ್ನಾನ ಎಲ್ಲ ಮುಗಿಸಿ ಮಧ್ಯಾಹ್ನ ನಾವು ಲಂಚಿಗೆ ಆಚೆ ಹೋಗೋಣ ಅಂತ ಅಂದ್ರು. ಸೊ ಹಾಗಾಗಿ ನಾವು ಜಯನಗರದಲ್ಲಿ ಜಯನಗರ 4th ಬ್ಲಾಕ್ ಅಲ್ಲಿ ಇರುವಂತ ಅಡುಕಲೆಗೆ ಹೋಗೋಣ ಅಂತ
ಡಿಸೈಡ್ ಮಾಡಿದ್ವಿ. ಸೊ ಅದಂತೂ ತುಂಬ ಚೆನ್ನಾಗಿದೆ, ಬಿಕಾಸ್ ಅದು ಫುಲ್ ಆಫ್ ಸೌತ್ ಇಂಡಿಯನ್. ನಮಗೆ ಸೌತ್ ಇಂಡಿಯನ್ ಡಿಶಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ನನಗೆ ಬರೋದಕ್ಕೆ ಇಬ್ರಿಗೂ ಅಷ್ಟೇ. ಸೊ ಇಲ್ಲಿದು ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ರೂಫ್ ಟಾಪಲ್ಲಿ ಕೂಡ ನೀವು ಆರಾಮಾಗಿ ಕುತ್ಕೋಬೋದು, ಆರಾಮಾಗಿ ಕುತ್ಕೊಂಡು ವ್ಯೂ ನೋಡ್ತಾ ಆರಾಮಾಗಿ ನೀವು ನಿಮ್ಮ ಫ್ಯಾಮಿಲಿ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ನಾವೇನು ತಗೊಂಡಿದ್ವಿ ಅಂತಂದರೆ ಪಲಾವು ಮತ್ತು ಎಕ್ಸಿಕ್ಯೂಟಿವ್ ಕಾಂಬೋ. ಇದರಲ್ಲಿ 2 ಫ್ಲೇವರ್ ರೈಸ್ ಬರುತ್ತೆ, ಅದಕ್ಕೆ ಬಿಸಿಬೇಳೆ ಬಾತು ಚಿತ್ರಾನ್ನ ತಗೊಂಡ್ವಿ. ತುಂಬಾ ಸ್ವೀಟ್ ಪೊಂಗಲು ಮತ್ತೆ ಆಂಬಡೆ ಸೊ ಎಲ್ಲ ಬರುತ್ತೆ. ಸೊ ಧೃತಿಗಂತೂ ಚಿತ್ರಾನ್ನ ತುಂಬಾನೇ ಇಷ್ಟ ಆಯ್ತು. ನಂತರ ಸಂಜೆ ಮಾಲಿಗೆ ಹೋಗ್ಬೇಕು ಅಂತಂದ್ರು. ಸೊ ಹಾಗಾಗಿ ಫೋರಂ ಮಾಲ್ಗೆ ಹೋಗೋಣ ಅಂತ, ನಮಗೆ ಸ್ವಲ್ಪ ಅಲ್ಲೇ ಹತ್ರ ಆಗುತ್ತೆ. ಹಾಗಾಗಿ ಜಯನಗರದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮೆಟ್ರೋಲ್ ಹೋಗೋಣ ಅಂತ ಮೆಟ್ರೋಲ್ ಹೋದ್ವಿ. ಸೊ ಅಲ್ಲಂತೂ ಫುಲ್ ಆಫ್ ಲೈಟಿಂಗ್ಸ್ ಹಾಕಿದ್ರು, ಕ್ರಿಸ್ಮಸ್ ಬರ್ತಾ ಇದೆ ಅಲ್ವಾ, ಹಾಗಾಗಿ ಕ್ರಿಸ್ಮಸ್ ಇಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಅದಾದ್ಮೇಲೆ ಧೃತಿ ಅವಳು ಹೋಗೋದೇ ಆಟ ಆಡೋದಕ್ಕೆ. ಸೊ ಹಾಗಾಗಿ ಅವಳನ್ನೆಲ್ಲ ಎಲ್ಲದರಲ್ಲೂ ಕೂರಿಸಿ ಆಟ ಆಡಿಸಿ ಎಲ್ಲ ಮಾಡಿ ಎಂಜಾಯ್. ಅವಳ ಡೇ ಅಂತ ಅಂದರೆ ವೀಕೆಂಡು. ಸೊ ಹಾಗಾಗಿ ಅವಳು ಕೂಡ ನಾರ್ಮಲ್ ಡೇಸಲ್ಲಿ ಸ್ಕೂಲ್ಗೆ ಹೋಗಿ ಎಲ್ಲ ಇದು ಮಾಡಿ ಬೋರ್ ಆಗಿರುತ್ತೆ. ಸೊ ಪಾಪ ಅವಳು ಮನೇಲಿ ನಮ್ಮ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಬೋರ್ ಆಗಿರ್ತಾಳೆ. ಸೊ ಇಲ್ಲಿ ಅವಳಿಗೆ ಏನು ಬೇಕೋ ಅದನ್ನ ಆಟ ಆಡ್ಕೊಂಡು ವೀಕೆಂಡ್ನ ಎಂಜಾಯ್ ಮಾಡಿದ್ರು. ಸೊ ಹೀಗಿತ್ತು ನಮ್ಮ ಸಾಟರ್ಡೆ ರೂಟೀನ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.